ನಿತ್ಯೋತ್ಸವ ನಿತ್ಯೋತ್ಸವ. ನಮಸ್ಕಾರ. 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 ಏನಿದು ಲಾಫಿಂಗ್ ಕ್ಲಬ್ ಬಿಟ್ಟು ಇಬ್ರು ವಾಕಿಂಗ್ ಬಂದ್ಬಿಟ್ಟಿದಿರಿ? ಏನ್ ಸಮಾಚಾರ? ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಇತ್ತೀಚೆಗೆ ಜನರಿಗೆ ನಗೋದ್ರಲ್ಲಿ ಆಸಕ್ತಿನೇ ಇಲ್ಲ. ನಾನು ಎಷ್ಟು ಕಷ್ಟಪಡ್ತಾ ಇದ್ದೇನೆ ಗೊತ್ತಾ ನಗಿಸೋದಕ್ಕೆ ಅಂತ, ಆದ್ರೆ ಜನ ನಗೋದಿಲ್ಲ ಅಂತಾರೆ. ನಗು ಆಗ್ಲಿ ಅಳು ಆಗ್ಲಿ ಸಹಜವಾಗಿರ್ಬೇಕು. ನೀವ್ ಯಾಕೆ ಬಲವಂತ ಮಾಡ್ತೀರಿ? ಬಲವಂತವಾಗಿ ನಕ್ರೆ ಕೃತಕವಾಗಿರುತ್ತೆ, ಹಾಗೆ ಬಲವಂತವಾಗಿ ಅತ್ರೂ ಕೃತಕವಾಗಿರುತ್ತೆ. ಈ ಟಿವಿ ಸೀರಿಯಲ್ಗಳಲ್ಲಿ ಅಳು ಬರದೇ ಇದ್ರು ಗ್ಲಿಸರಿನ್ ಹಾಕೊಂಡ್ ಗೋಳೋ ಅಂತ ಅಳ್ತಿರ್ತಾರಲ್ಲ, ಅದನ್ನ ನೋಡಿ ನಾನು ಬಿದ್ದು ಬಿದ್ದು ನಗ್ತಾ ಇರ್ತೀನಿ. ಎಲ್ಲಿ ನಿಮ್ ಪಾರ್ಟಿ ಘೇಂಡ ಮೃಗ? ಓಹೋ, ಗಾಸಿಪ್ ಗಂಗಾಧರಿಯನ ಒಂದ್ ವಾರದಿಂದ ಪತ್ತೆ ಇಲ್ಲ. ನಿಮ್ಮ ಚಾಟಿ ಏಟ್ನಿಂದ ಚೇತರಿಸ್ಕೊಂಡಿಲ್ಲ ಅಂತ ಕಾಣುತ್ತೆ. ಊರ್ ಬಿಟ್ಟು ಹೋದ್ರೋ ಏನೋ? ತಪ್ಪಾಗಿ ತಿಳಿಬೇಡಿ. ಈ ಗಾಸಿಪ್ ಗಂಗಾಧರಯ್ಯ ಕಾಳಿಂಗ ಸರ್ಪ, ಅವನ ಮೈಯೆಲ್ಲ ವಿಷ. ನೀವು ಭಾಸ್ಕರ್ ರಾಯರು ಕೊಂಚ ಹುಷಾರಿರೋದು ಒಳ್ಳೇದು. ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿದು ಬಿಡಬಲ್ಲ ಆ ಮನುಷ್ಯ. ನಿಮ್ಮನ್ನು ಹೆದರಿಸ್ತಾ ಇಲ್ಲ. ನಿಮ್ಮ ಹುಷಾರಲ್ಲಿ ನೀವಿರ್ರಿ ಅಂದೆ ಅಷ್ಟೇ. ಗಂಗಾಧರಯ್ಯ ಹೆದರಿ ಬಿಟ್ಟು ಹೋಗಿರಬಹುದು, ಆದ್ರೆ ನಾವಿಬ್ರು ಹೇಳ್ಬಿಟ್ಟು ಹೋಗ್ತಿದ್ದೀವಿ. ಇದು ನಮ್ಮ ಕಡೆ ಭೇಟಿ. ವಿದಾಯ ಹೇಳೋಣ ಅಂತ ಬಂದ್ವಿ. ಮತ್ತೆ ನಿಮ್ಮ ಲಾಫಿಂಗ್ ಕ್ಲಬ್ ಗತಿ? ಮಂಗಳೂರಿಗೆ ವಾಪಸ್ ಹೋಗ್ತಿದ್ದೀನಿ. ಬೆಂಗಳೂರಿನ ಜನ ನಗೋದನ್ನೇ ಮರ್ತಿದ್ದಾರೆ, ಹಾಗಾಗಿ ಮಂಗಳೂರಿಗೆ ವಾಪಸ್ ಆಗ್ತಿದ್ದೀನಿ. ಬೆಂಗಳೂರಿನ ಜನನಾದ್ರೂ ನಗಿಸ್ಬಿಡ್ಬೋದು, ಆದ್ರೆ ಮಂಗಳೂರಿನ ಜನರನ್ನ ನಗಿಸೋದು ತುಂಬಾ ಕಷ್ಟ. ಮತ್ತೆ ನೀವು ಕೋಟಪ್ಪನವ್ರೆ? ಬೆಂಗಳೂರು ಹವೆ ನನಗೂ ಸೇರ್ತಿಲ್ಲ. ಕರಾವಳಿಲಿ ಕಾಲ ಕಳಿಬೇಕು ಅಂತಿದ್ದೀನಿ. ನಾನು ಇವ್ರ ಜೊತೆಗೆ ಹೋಗ್ತಾ ಇದ್ದೀನಿ. ಒಂದ್ಸಲ ನೀವು ನನ್ನ ಜೀವ ಉಳಿಸಿದ್ರಿ, ಅದನ್ನೆಂದೂ ನಾನು ಮರೆಯಲ್ಲ. ಭಾಸ್ಕರ್ ರಾಯರಿಗೆ ಹೇಳಿಬಿಡಿ, ಬರ್ತೀವಿ. ಆಗ್ಲಿ, ಹೋಗ್ ಬನ್ನಿ. ಒಳ್ಳೇದಾಗ್ಲಿ. ಸರ್, ಸರ್, ನಮಸ್ಕಾರ ಸರ್. ಗುಣ, ಯಾವಾಗ ಬಂದ್ರಿ ಗುಣ? ನನ್ಗೇನಾದ್ರೂ ತಂದಿದ್ದೀರಾ? ಐ ಮೀನ್ ತಿನ್ನೋದಕ್ಕೆ? ಏನಿದೆ ಇದರಲ್ಲಿ? ಕೊಡಿ ಕೊಡಿ. ಯಾಕೆ ಸರ್, ಬಹಳ ದಿನದಿಂದ ಊಟ ಮಾಡದೇ ಇರೋರ ತರ ತಿಂತಾ ಇದ್ದೀರಿ? ಏನಾಯ್ತು ಸರ್? ಅದು ಗುಣ, ಇದುವರೆಗೂ ನನಗೆ ರುಚಿ ರುಚಿಯಾಗಿರುವಂಥ ಊಟ ತಿಂಡಿ ಮಾಡೇ ಅಭ್ಯಾಸ. ಒಂದು ಸ್ವಲ್ಪ ಉಪ್ಪು ಕಡಿಮೆ ಆದರೂ, ಒಂದು ಸ್ವಲ್ಪ ಖಾರ ಜಾಸ್ತಿ ಆದರೂ
ನಾನು ಅದನ್ನ ಮುಟ್ತಾನೆ ಇರ್ಲಿಲ್ಲ. ಅಂಟದು ಈ ಮನೇಲಿ ರುಚಿನೇ ಇಲ್ದೇ ಇರೋ ಅಡ್ಗೆ ತಿಂತಾ ಇದ್ದೀನಿ ಗುಣ. ಈ ಮನೆ ಊಟ ನನಗೆ ಸೆಟ್ಟೇ ಆಗ್ತಾ ಇಲ್ಲ. ತುಂಬಾ ವೀಕ್ ಆದಂಗೆ ಬೇರೆ ಕಾಣಿಸ್ತಿದ್ದೀರಾ. ಅವತ್ಗೂ ಇವತ್ಗೂ ಏನು ಇಂಪ್ರೂವ್ಮೆಂಟೇ ಕಾಣಿಸ್ತಿಲ್ವಲ್ಲ ಸರ್? ಹೇಗೆ ಇಂಪ್ರೂವ್ಮೆಂಟ್ ಇರುತ್ತೆ? ಶ್ರಾವಣನು ಕೆಲ್ಸಕ್ಕೆ ಹೋಗ್ತಾನೆ, ಮೇಘನು ಕೆಲ್ಸಕ್ಕೆ ಹೋಗ್ತಾಳೆ. ಕೆಲ್ಸದವ್ರು ಬಂದು ಆ ಟೈಮಲ್ಲಿ ಅವ್ರ ಕೆಲಸ ಮುಗಿಸಿ ಹೊರಟೋಗ್ತಾರೆ. ಅಪ್ಪ ಇರ್ತಾರೆ, ಆದ್ರೆ ಸಣ್ಣ ಪುಟ್ಟದಕ್ಕೆಲ್ಲ ಅಪ್ಪನ ಹೇಗ್ ಕರೆಯೋದು? ಅವ್ರ ಪಾಪ ಬರ್ತಾರೆ, ಆದ್ರೆ ನನಗೆ ಅವ್ರನ್ನ ಕರೆಸಿ ಅವ್ರ ಕೈಯಿಂದ ಸೇವೆ ಮಾಡಿಸ್ಕೊಳಕ್ ಇಷ್ಟ ಆಗಲ್ಲ. ಅದಕ್ಕೆ ನೋವು ತಿಂದು ತಿಂದು ಮಂಚದ ಮೇಲಿಂದ ಬಿದ್ದು ಬಿದ್ದು ಊಟ ತಿಂಡಿ ಬಿಟ್ಟು ಬಿಟ್ಟು ಹೀಗಾಗ್ಬಿಟ್ಟಿದ್ದೀನಿ. ಗುಣ, ಹೇಗಾದ್ರೂ ಮಾಡಿ ನರಕದಿಂದ ನನ್ನನ್ನು ಪಾರ್ ಮಾಡ್ತೀರಾ? ಏನ್ ಮಾಡ್ಬೇಕು ಹೇಳಿ ಸರ್? ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ನನ್ನ ಈ ಎಲ್ಲಾ ಬಂಧನಗಳಿಂದ ಬಿಡಿಸ್ಕೊಡಿ. ಇವ್ರು ಯಾರ ಮೇಲೂ ನಾನು ಡಿಪೆಂಡ್ ಆಗದೆ ಇರೋ ತರ ಏನಾದ್ರೂ ವ್ಯವಸ್ಥೆ ಮಾಡಿ ಗುಣ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಗುಣ, ಏನಾದ್ರೂ ಒಂದು ಉಪಾಯ ಮಾಡಿ. ಉಪಾಯ ಇದೆ ಸರ್, ಅದ್ಭುತವಾದ ಉಪಾಯ ಇದೆ. ಹೇಳ್ರಿ, ಬೇಗದೇನು ಅಂತ ಹೇಳಿ. ಸರ್, ನನ್ಗೊಂದು ಸಂಸ್ಥೆ ಗೊತ್ತು. ಆ ಸಂಸ್ಥೆ ಬಾಡಿಗೆ ದಾದಿಯರನ್ನ ಒದಗಿಸುತ್ತೆ ಸರ್. ಬೆಳಗಿಂದ ಸಂಜೆವರೆಗೂ ಅವ್ರು ನಿಮ್ಮನ್ನ ಮನೆಯವ್ರಿಗಿಂತ ಚೆನ್ನಾಗಿ ನೋಡ್ಕೋತಾರೆ. ನೀವ್ ಎಸ್ ಅಂದ್ರೆ ನಾನು ಫಿಕ್ಸ್ ಅಂತೀನಿ. ಆದ್ರೆ ತಿಂಗಳಿಗೆ ಒಂದಿಷ್ಟು ಸಂಬಳ ಕೊಡ್ಬೇಕಾಗುತ್ತೆ ಅಷ್ಟೇ. ನನ್ ಕಡೆಯಿಂದ ಎಸ್, ದುಡ್ಡು ಅದೆಷ್ಟಾದ್ರೂ ಆಗ್ಲಿ, ನೀವು ಫಿಕ್ಸ್ ಮಾಡ್ರಿ, ನಾನ್ ಕೊಡ್ತೀನಿ. ಹಾಗಾದ್ರೆ ಮಾಡ್ಬಿಡ್ಲಾ ಸರ್? ಅಯ್ಯೋ, ಮೊದ್ಲು ಮಾಡಿಯಪ್ಪ, ಈ ನರಕದಿಂದ ಸ್ವರ್ಗಕ್ಕೆ ದಾರಿ ತೋರಿಸ್ರಿ. ಸರ್, ಆ ಫೈಲು ಅದೆಲ್ಲ ಬಿಡ್ರಿ, ಆಮೇಲೆ ನೋಡೋಣಂತೆ, ಮೊದ್ಲು ಇದನ್ ಮಾಡ್ರಿ. ಸರಿ ಸರ್, ಡನ್ ಸರ್. ಥ್ಯಾಂಕ್ ಯು ಸರ್. ಸಾರಿ ಸರ್, ನಾನಿನ್ ಬರ್ತೀನಿ ಸರ್. ನೀವು ಯಾವ ಹೆಣ್ಣನ್ನ ಮದುವೆ ಆಗಿ ಅವಳಿಂದ ಪಡಿಬೇಕಾದ ಸಂತೋಷನೆಲ್ಲ ಪಡೆದು ಆಕೆಗೊಂದು ಮಗು ಕೊಟ್ಟು ಆಕೆಯಿಂದ ದೂರವಾಗಿ ಅವಳ ನೆಮ್ಮದಿಯನ್ನ ಹಾಳು ಮಾಡಿ ಅವಳನ್ನ ಸಾಯೋ ಸ್ಥಿತಿಗೆ ತಂದಿದ್ದೀರೋ ಅದನ್ನ ಸರಿ ಮಾಡಿ. ದಯವಿಟ್ಟು ಪ್ರಮಾಣ ಮಾಡು. ಪ್ರಮಾಣ ಮಾಡ್ತಾ ಇದ್ದೀನಿ, ಆದ್ರೆ ಪೂರ್ತಿ ಮನಸ್ಸಿನಿಂದ ಅಲ್ಲ. ದೇವರನ್ನೇ ನಿಜವಾದ ತಂದೆ ತಾಯಿ ಅಂತ ತಿಳ್ಕೋಬೇಕು. ಆಗಲೇ ನಮಗೆ ಸಂತೋಷ ಮತ್ತು ನೆಮ್ಮದಿ ಸಿಗೋದು. ಹಾಗಾದ್ರೆ ನಮ್ ತಂದೆ ಯಾರು ಅಂತ ತಿಳ್ಕೊಳ್ಳೋದು ಬೇಡವಾ ಬಾಬಾ? ಖಂಡಿತ ಬೇಡ. ನೀನು ದೇವರನ್ನ ತಿಳ್ಕೊಂಡ್ರೆ ಇಡೀ ಜಗತ್ತನ್ನೇ ತಿಳ್ಕೊಂಡ ಹಾಗೆ. ಬಾಬಾ, ನಾನು ನೀವು ಹೇಳ್ದಾಗೆ ಮಾಡ್ತೀನಿ. ಈ ಜನ್ಮದ ತಂದೆ ತಾಯಿ ಬಗ್ಗೆನೇ ತಲೆ ಕೇಳಿಸ್ಕೊಳ್ಳಲ್ಲ. ಅಲ್ರಿ ಬಾಬಾ, ಸತ್ಯದ ಗುತ್ತಿಗೆದಾರರ ತರ ಮಾತಾಡೋ ನಿಮ್ಗೆ ಸತ್ಯನ ಎದುರಿಸೋ ಶಕ್ತಿನೇ ಇಲ್ಲ.
ಸತ್ಯದ ಇನ್ನೊಂದು ರೂಪವಾಗಿರೋ ಆ ಭಗವಂತನ ಹೆಸರನ್ನ ಹೇಳ್ತಾ ಸುಳ್ಳಿನ ಮುಖವಾಡ ತೊಟ್ಟು ಬದುಕ್ತಾ ಇದ್ದೀರಲ್ಲ, ಇದೆಲ್ಲ ಬೇಕಾ? ಮೇಡಮ್ ಪ್ರಾಪರ್ಟಿ ವಿಚಾರ ಏನ್ ಮಾಡಿದ್ರಿ? ಅದು ಪ್ರಾಪರ್ಟಿ ನಾವು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ನಮಗ್ ಸ್ವಲ್ಪ ಅನುಕೂಲಗಳಾಗ್ಬೇಕಾಗಿದೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಮೇಘ, 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 ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಬರ್ತೀನಿ. ಓಕೆ. ಯಾಕೆ ಬಾವ ಆಗಿಂದ ಕೂಗ್ತಾ ಇದ್ದೀರಾ? ಯಾರೋ ಡೆವಲಪರ್ ಬಂದಿದ್ದಾರೆ, ಅವ್ರ ಹತ್ರ ಪ್ರಾಪರ್ಟಿ ಬಗ್ಗೆ ಇಂಪಾರ್ಟೆಂಟ್ ವಿಷಯನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅವ್ರು ಹೋಗೋ ತನಕ ಕೂಗ್ಬೇಡಿ. ಸರಿ ಬಿಡಮ್ಮ, ಮತ್ತೆ ಕೂಗಲ್ಲ. ಅಲ್ಲ, ನಾನಾಗೆ ಎದ್ದು ಹೋಗಿ ಮತ್ತೆ ಬಿದ್ದು ಫ್ರಾಕ್ಚರ್ ಆಗಿ ಡಾಕ್ಟ್ರು ಇನ್ನೂ 15 ದಿನ ರೆಸ್ಟ್ ಎಕ್ಸ್ಟೆಂಡ್ ಮಾಡಿದ್ರೆ ಅನ್ನೋ ಭಯದಿಂದ ನೀನ್ ಕೂಗ್ಬೇಕಾಗಿ ಬಂತು. ಐ ಆಮ್ ಸಾರಿ. ನಾನೇ ಹುಷಾರ ಗೋಡೆ ಇಟ್ಕೊಂಡು ಬಾತ್ರೂಮ್ ಕಡೆಗೆ ಹೋಗ್ತೀನಿ ಬಿಡು. ಅಯ್ಯೋ ಬೇಡ ಬೇಡ, ನೀವು ಮತ್ತೆ ಹೋಗೋದು, ಮತ್ತೆ ಬಿದ್ದು ಕಾಲ್ ಫ್ರಾಕ್ಚರ್ ಮಾಡ್ಕೊಳ್ಳೋದು, ಆ ಡಾಕ್ಟ್ರು ನೀವು ಸರಿಯಾಗಿ ಕೇರ್ಫುಲ್ ಆಗಿ ನೋಡ್ಕೋತಾ ಇಲ್ಲ ನಿಮ್ಮನ್ನ ಅಂತ ನಮಗ್ ಬಂದ್ ಬೈಯೋದು, ಇದು ಯಾವ್ದು ಬೇಡ. ನಾನೇ ಕರ್ಕೊಂಡು ಹೋಗಿ ಬಾತ್ರೂಮ್ ತನಕ ಬಿಡ್ತೀನಿ, ಬನ್ನಿ. ಥ್ಯಾಂಕ್ ಯು. ಸಾರಿ, ಅವ್ರಿಗೆ ಆಕ್ಸಿಡೆಂಟ್ ಆಗಿ ಕಾಲ್ ಫ್ರಾಕ್ಚರ್ ಆಗಿದೆ, ನಡಿಯೋಕ್ಕಾಗಲ್ಲ. ಮೇಡಮ್ ಅವರು ಗವರ್ಮೆಂಟ್ ಅಫಿಷಿಯಲ್ ಅಲ್ವಾ, ನಮಗ್ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅಲ್ಲಿ? ಹೌದು. ಅವ್ರು ನಿಮ್ಗೇನಾಗ್ಬೇಕು? ನಮ್ ಭಾವ, ನಮ್ ಹಸ್ಬೆಂಡ್ ಅಣ್ಣ. ಅವ್ರು ನಿಮ್ಗೆ ಹೇಗೆ ಗೊತ್ತು? ಗೊತ್ತು ಮೇಡಮ್, ನೇರವಾದ ಪರಿಚಯ ಇಲ್ಲ, ಆದ್ರೆ ಅವರಿಂದ ನಮ್ಗೊಂದು ಕೆಲಸ ಆಗ್ಬೇಕಾಗಿದೆ. ಅವರಿಂದನಾ? ಹೌದು ಮೇಡಮ್, ಅವರು ಎಕ್ಸ್ಟೆನ್ಷನ್ ಅಲ್ಲಿ ಒಂದು ದೊಡ್ಡ ಮನೆ ಕಟ್ಕೊಂಡಿದಾರಲ್ವಾ? ಹೌದು, ಅವ್ರ ಹೆಂಡತಿ ಊರ್ಗ್ ಹೋಗಿದ್ದಾರೆ, ಸ್ವಲ್ಪ ದಿನ ರೆಸ್ಟ್ ಅಲ್ಲಿ ಇರ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಅವ್ರ ಮನೇಲಿ ಯಾರು ಇಲ್ಲ, ಅದಕ್ಕೆ ನಮ್ಮ ಮನೇಲಿ ಇದ್ದಾರೆ. ಏನ್ ಮೇಡಮ್ ನೀವು ಮನೆಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲಿತಾ ಇದ್ರು ಅಂತಾರಲ್ಲ, ಹಾಗೆ ಒಂದ್ ವಿಲ್ಲಾ ತಗೊಳ್ಳಿ ಕಷ್ಟ ಪಡ್ತಿದ್ರಲ್ಲ. ನೀವ್ ಹೇಳಿದ ಅರ್ಥ ಆಗ್ಲಿಲ್ಲ ನನ್ಗೆ. ಮೇಡಮ್, ಈ ನಿಮ್ ಭಾವ ಇದಾರಲ್ಲ, ಅವರಿಂದ ನಮ್ಗೊಂದ್ ಸಣ್ಣ ಕೆಲಸ ಮಾಡಿಸ್ಕೊಟ್ರೆ ವಿಲ್ಲಾ ಫ್ರೀ ಆಗಿ ನಿಮ್ದಾಯ್ತು ಅಂತ ಅನ್ಕೊಳ್ಳಿ. ಮತ್ತೆ ದುಡ್ಡು? ನಾನ್ ಫ್ರೀ ಅಂದ್ರೆ ನೀವು ದುಡ್ಡು ಅಂತ ಇದ್ರಲ್ಲ ಮೇಡಮ್. ನಮ್ಗೇನ್ ದುಡ್ಡು ಕೊಡ್ಬೇಡಿ ಮೇಡಮ್, ನಿಮ್ ಭಾವ ಅವರ ಕೆಲಸ ಮಾಡ್ಕೊಟ್ರೆ ನಮಗೂ ಲಾಭ ಆಗುತ್ತೆ, ನಿಮ್ಗೂ ಲಾಭ ಆಗುತ್ತೆ. ಮತ್ ನೀವ್ಯಾಕೆ ಅವ್ರ ಹತ್ರ ಇನ್ನೂ ಕೆಲಸ ಮಾಡಿಸ್ಕೊಂಡಿಲ್ಲ? ಅದು ಸ್ವಲ್ಪ ಕಾಂಪ್ಲಿಕೇಶನ್ ಇದೆ ಮೇಡಮ್. ಇವ್ರು ಮನ್ಸು ಮಾಡಿದ್ರೆ ಅದನ್ನೆಲ್ಲ ಓವರ್ಟೇಕ್ ಮಾಡಿ ಫೈಲ್ನ ಅಪ್ರೂವ್ ಮಾಡ್ಬೋದು. ಹಿಂದೆ ಇಲ್ಲ ಅಂತ ಕೆಲಸ ಬೇಕಾದಷ್ಟು ಮಾಡಿದ್ದಾರೆ ಮೇಡಮ್. ನಮ್ ಕೆಲಸ ಮಾಡ್ಸೋಣ ಅನ್ನೋಷ್ಟೊತ್ತಿಗೆ ಗೊತ್ತಾಯ್ತು ಇವರು ರಜದಲ್ಲಿದ್ದಾರೆ ಅಂತ. ಈಗ ನಿಮ್ಮನೇಲಿ ನೋಡಿದ್ದಂತೂ ನನಗೆ ಬಹಳ ಸಂತೋಷ ಆಯ್ತು. ಸರಿ ಬಿಡಿ, ನಿಮ್ ಕೆಲ್ಸ ಆಯ್ತು ಅಂತ ತಿಳ್ಕೊಳ್ಳಿ. ನಾನು ನಿಮ್ಮ ಮನೆಗೆ ಬಂದು ತುಂಬಾನೇ ಒಳ್ಳೇದಾಯ್ತು. ಇನ್ನ ನಿಮ್ಮನ್ನ ಪ್ರಾಪರ್ಟಿ ಬಗ್ಗೆ ಯಾವಾಗ ತಗೋತೀರಾ, ಎಷ್ಟು ದುಡ್ಡು ಕಟ್ತೀರಾ ಅಂತ ನಾ ಏನು ಕೇಳಲ್ಲ ಮೇಡಮ್. ತಗೊಳ್ಳಿ ಮೇಡಮ್, ವಿಲ್ಲಾ ಕೀಸ್. ಹೋಗಿ ಒಮ್ಮೆ ವಿಲ್ಲಾನ ನೋಡ್ಕೊಂಡು ಬನ್ನಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತಕ್ಷಣ ರಿಜಿಸ್ಟ್ರೇಷನ್ ಮಾಡಿಸೋಣ. ನಿಮ್ಮ ಭಾವ ಅವ್ರಿಗೆ ಹೇಳಿ ನಮ್ಮ ಪ್ರಾಜೆಕ್ಟ್ ನ ಓಕೆ ಮಾಡ್ತಾರೆ ಸಾಕು. ಖಂಡಿತ ಮಾಡಿಸ್ತೀನಿ. ಥ್ಯಾಂಕ್ ಯು ಮೇಡಮ್, ನಾನು ಹೊರಡ್ತೀನಿ. ಸರಿ, ಹೋಗ್ಬಿಟ್ಟು ಬನ್ನಿ. ಅಯ್ಯೋ ಇದೇನಿದು, ನನ್ನ ಕೂಗ್ಬಾರ್ದಾ? ನಾನ್ ಬರ್ತಿದ್ದೆ. ಹುಷಾರು, ಮೆತ್ತಿಗೆ ಹುಷಾರ ಕುತ್ಕೊಳ್ಳಿ. ಜೋಪಾನ ಕೊಡಿ ಕೊಡಿ ಇದನ್ನ. ಇರ್ಲಿ ಬಿಡಮ್ಮ. ನೋವೇನಾದ್ರೂ ಇದೆಯಾ ಬಾವಾ? ಒಂದ್ ಲೋಟ ಹಾರ್ಲಿಕ್ಸ್ ತಗೊಂಡ್ ಬರ್ತೀನಿ.
ನಿಖಿಲ್, ನಿಮ್ಮಮ್ಮ ಪೂರ್ತಿ ಹುಷಾರಾದ್ಮೇಲೆ ನಾವೆಲ್ಲ ಬಾಬಾ ಬಾಬಾ, ನಮ್ಮಮ್ಮ ಹುಷಾರಿಲ್ಲ ಅಂತ ನಿಮ್ಗೆ ಗೊತ್ತಾಯ್ತಾ? ಗೊತ್ತಾಯ್ತು. ನಮ್ಮಮ್ಮ ಹುಷಾರಾಗ್ಲಿ ಅಂತ ನೀವ್ ಆಶೀರ್ವಾದ ಮಾಡಕ್ ಬಂದ್ರಾ? ಹೌದು, ನಿಮ್ಮಮ್ಮ ಹುಷಾರಾಗ್ಬೇಕು, ಅವ್ರು ಮೊದಲನೇ ಹಾಗೆ ಇರ್ಬೇಕು ಅಂತಾನೆ ಬಂದೆ. ನಿಮ್ಮನ್ನ ವಿಜ್ಞಾನಾನಂದ ಬಾಬಾ ಅಂತ ಕರೆಯೋದ್ರ ಬದಲು ನಟನಾನಂದ ಬಾಬಾನೋ ಅಭಿನಯಾನಂದ ಬಾಬಾನೋ ಅಂತ ಕರೆದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಏನ್ರಿ ವಿಜ್ಞಾನಾನಂದ ಬಾಬಾ, ಶಕುಂತ್ಲಾ ಹುಷಾರಾಗ್ಲಿ ಅಂತ ಬಂದ್ರ ಇಲ್ಲ ಶಕುಂತ್ಲಾ ಪರ್ಮನೆಂಟ್ ಆಗಿ ಹೊರಟೋದ್ಲಾ ಅಂತ ನೋಡಕ್ ಬಂದ್ರ? ನೋಡಿ, ನ್ಯಾಯಾಧೀಶರು ಸತ್ರು ಅವ್ರು ಕೊಟ್ಟ ತೀರ್ಪು ಸಾಯೋದಿಲ್ಲ, ಹಾಗೆ ಶಕುಂತ್ಲಾ ಸತ್ರು ಅವಳಿಗೆ ಸಂಬಂಧಪಟ್ಟ ಸತ್ಯ ಸಾಯೋದಿಲ್ಲ. ಆ ಸತ್ಯಕ್ಕೆ ಸಾಕ್ಷಿಯಾಗಿ ನಿಂತಿರೋ ಈ ನಿಮ್ಮ ಮಗ ನಿಖಿಲ್ ದಿನೇ ದಿನೇ ಬೆಳೆದು ಹೇಗೆ ದೊಡ್ಡವನಾಗ್ತಾನೋ ಹಾಗೆ ಸತ್ಯನು ಬೃಹದಾಕಾರವಾಗಿ ಬೆಳೆದು ಸುಳ್ಳನ್ನ ನಾಶ ಮಾಡುತ್ತೆ. ನಿಜ ಪ್ರತಿಭಾ ಅವರೇ, ನಿಜ. 100 ಕ್ವಿಂಟಾಲ್ ಸುಳ್ಳು ಅನ್ನೋ ಹತ್ತಿನ ಆ ಸತ್ಯ ಅನ್ನೋ ಒಂದು ಚಿಕ್ಕ ಬೆಂಕಿ ಕಿಡಿ ನಾಶ ಮಾಡುತ್ತೆ. ಇದು ಗೊತ್ತಿದ್ದು ಸಹ ಸತ್ಯದ ಕಿಡಿಯನ್ನ ಅಂಗೈಯಲ್ಲಿ ಹಿಡಿದು ಸಮಾಜದ ಅಂಧಕಾರವನ್ನ ಹೋಗಲಾಡಿಸೋ ಜ್ಞಾನದ ಬೆಳಕನ್ನ ನೀಡದೆ 100 ಕ್ವಿಂಟಲ್ ಸುಳ್ಳಿನ ಹತ್ತಿ ಮೇಲೆ ಕೂತು ಯಾಕೆ ಕುಸಿತಾ ಇದ್ದೀರಾ? ಅದರಲ್ಲೇ ಸಮಾಧಿ ಆಗ್ತೀರಾ, ಇಲ್ಲ ಸುಟ್ಟು ಬೂದಿ ಆಗ್ತೀರಾ. ಹೌದು ಪ್ರತಿಭಾ ಅವರೇ, ನಾನು ಸುಳ್ಳಿನ ಸಮಾಧಿಯಲ್ಲಿ ನಾಶ ಆಗ್ಬಾರ್ದು ಅಂತಾನೆ ಸತ್ಯದ ಬೆಳಕಲ್ಲಿ ಬದುಕೋದಿಕ್ ಬಂದಿದ್ದೀನಿ. ನಾನಿಲ್ಲಿಗೀಗ ವಿಜ್ಞಾನಾನಂದ ಬಾಬಾ ಆಗಿ ಬಂದಿಲ್ಲ, ಶಕುಂತಲಾಳ ಗಂಡ ನಿಖಿಲ್ನ ತಂದೆ ವಿನೋದ್ ಕುಮಾರ್ ಆಗಿ ಬಂದಿದ್ದೀನಿ. ಬಾಬಾ ಬಾಬಾ, ನೀವು ನನ್ ತಂದೆನಾ? ಹೌದು ನಿಖಿಲ್, ಹೌದು, ನಾನೇ ನಿಮ್ ತಂದೆ. ಇದನ್ನ ನಿನಗ್ ಹೇಳ್ಬಾರ್ದು, ಯಾರಿಗೂ ಹೇಳ್ಬಾರ್ದು ಅಂತ ನಿಮ್ಮ ಅಮ್ಮನ ಹತ್ರ ಪ್ರಮಾಣ ಮಾಡಿಸ್ಕೊಂಡಿದ್ದೆ. ಅದಕ್ಕೆ ಅವಳು ನಿನ್ನ ಪ್ರಶ್ನೆಗೆ ಉತ್ತರನೂ ಕೊಡದೆ, ನನ್ನ ಮಾತನ್ನು ಮೀರದೆ, ನೊಂದು ಬೆಂದು ಈ ಪರಿಸ್ಥಿತಿಗೆ ಬಂದಿದ್ದಾಳೆ. ಇನ್ನು ಅವಳು ಕಷ್ಟಪಡೋದಿಕ್ಕೆ ನಾನ್ ಬಿಡೋದಿಲ್ಲ, ನಾನ್ ನಿಮ್ ಜೊತೆ ಇರ್ತೀನಿ. ಅಪ್ಪ, ನಿಖಿಲ್, ಶಕು, ಅಮ್ಮ ಅಮ್ಮ, ಇವರು ಬಾಬಾ ಅಲ್ಲ, ನಮ್ಮಪ್ಪ. ಇವ್ರಿನ್ ಮೇಲೆ ನಮ್ ಜೊತೆನೆ ಇರ್ತಾರೆ. ಶಕುಂತ್ಲಾ, ನಿನ್ನ ದುಷ್ಯಂತ ನಿನ್ನ ಹತ್ರ ಬಂದಿದ್ದು ಆಯ್ತು, ನಿನ್ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದು ಆಯ್ತು. ಇನ್ನು ನಿಮ್ಮಿಬ್ಬರ ಪ್ರೇಮದ ಪುತ್ರ ಆ ದುಷ್ಯಂತ ಶಕುಂತಲೆಯರ ಮಗ ಭರತ ಈ ದೇಶಕ್ಕೆ ಹೆಸರಾದಂತೆ ಹೆಸರಾಗಿ ಬೆಳೆದ್ರೆ ಸಾಕು, ನಿಮ್ ಜೊತೆಗಿದ್ದು. ಪ್ರತಿಭಾ, ಎಲ್ಲ ನಿನ್ನಿಂದಾನೇ ಆಗಿದ್ದು, ಎಲ್ಲ ನಿನ್ನಿಂದಾನೇ. ನಾನು ಅನ್ನೋದು ಅಹಂಕಾರ, ನನ್ನಿಂದಾನೇ ಅನ್ನೋದು ದುರಹಂಕಾರ ಅಲ್ವೇ ವಿಜ್ಞಾನಾನಂದ ಬಾಬಾರವ್ರೆ?
ನಿಜ ನಿಜ ಎಲ್ಲ ಆ ಭಗವಂತನ ಪ್ರತಿಭಾ ಫಲ. ಪ್ರತಿಭಾ ಫಲ ಅಲ್ಲ, ನಿಜವಾದ ಪಶ್ಚಾತ್ತಾಪದ ಫಲ. ನನಗೆ ಯಾವ ಮಂಕ್ ಕೌದಿತ್ತು? ನಾನು ಯಾಕೆ ಹಾಗೆ ಅರ್ಥಹೀನವಾದ ದಾರಿಲಿ ಹೋದೆ? ಇಂಥ ಒಳ್ಳೆ ಹೆಂಡತಿ ಮಗು ಇದ್ದು ನಾನು ಎಂತ ಅವಿವೇಕಿಯಾಗಿದ್ದೆ. ವಿನೋದ್, ನೀವು ಮತ್ತೆ ನಮ್ಮ ಹತ್ರ ವಾಪಸ್ ಬರ್ತಿರೋ ಅನ್ನೋ ಆಸೆನೆ ಬತ್ ಹೋಗಿತ್ತು. ಡಿಪ್ರೆಷನ್ ಅನ್ನೋ ಭೂತ ದಿನೇ ದಿನೇ ನನ್ನ ಇಂಚಿಂಚು ನುಂಗ್ತಾ ಇತ್ತು. ಯಾರ ದೇವ್ರು ಯಾರೋ ಕಾಣೆ, ಆದ್ರೆ ನನ್ನ ದೇವ್ರು ಈ ಪ್ರತಿಭಾನೆ. ಹಾಗಾದ್ರೆ ನಾಳೆಯಿಂದ ನಾನು ವಿಜ್ಞಾನಾನಂದೇ ಭಾಭಿ ಆಗ್ತೀನಿ. ನಿತ್ಯೋತ್ಸವ